ನಾವು ಮಾತನಾಡ್ತಾ ಇದ್ದಿದ್ದು ಬಜೆಟ್ನ ಬಗ್ಗೆ. ಒಂದು, ನಾನು ಪ್ರಾದೇಶಿಕ ಪಕ್ಷವಾಗಿ ಜಾತ್ಯತೀತ ಜನತಾದಳದನ್ನ ಪ್ರಶ್ನೆ ಮಾಡಬೇಕಾಗಿರೋದೊಂದು ವಿಚಾರ ಇದೆ. ಅನಿಲ್ ಪ್ರಸ್ತಾಪ ಮಾಡಿರೋದನ್ನ ಕಾಂಗ್ರೆಸ್ ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ 5,400 ಕೋಟಿ ಎಷ್ಟು ದುಡ್ಡು ರಿಲೀಸ್ ಆಯ್ತು, 5,000 ಕೋಟಿ ರಿಲೀಸ್ ಆಯ್ತು ಅಥವಾ ಘೋಷಣೆ ಆಯ್ತು. ಇಲ್ಲಿಯವರೆಗೆ ದುಡ್ಡು ಬರಲಿಲ್ಲ. 5,600 ಕೋಟಿ ಇಲ್ಲಿಯವರೆಗೂ ಕೂಡ ಬರಲಿಲ್ಲ. ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಪೋಸ್ಟರ್ ಹಾಕೊಂಡು ಜಾಹೀರಾತು ಕೊಟ್ಟುಕೊಂಡು ಕ್ರೆಡಿಟ್ ಪಡ್ಕೊಂಡ್ರು. ಇಲ್ಲಿವರೆಗೆ ದುಡ್ಡು ಬಂದಿಲ್ಲ. ಪ್ರಶ್ನೆ ಮಾಡ್ಬೇಕಲ್ಲ ಪ್ರಾದೇಶಿಕವಾಗಿ ಇದನ್ನ. ಇಲ್ಲ, ನೀವು ಅವ್ರ ಜೊತೆಗೆ ಇದೀರಿ ಅನ್ನೋ ಕಾರಣಕ್ಕಾಗಿ ಪ್ರಶ್ನೆ ಮಾಡದಿರಕ್ಕಾಗಲ್ಲ. ಇಲ್ಲ ರಕ್ಷತ್, ಆ ವಿಚಾರದಲ್ಲಿ ದೇವೇಗೌಡರು ಮೇಕೆದಾಟು ವಿಚಾರದಲ್ಲೂ ಕೂಡ ಇವ್ರಿಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಎಂಪಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ರಾಜ್ಯಸಭೆಗೆ ಲಾಸ್ಟ್ ಹೋಗ್ತಾ ಇದ್ದೀನಿ ಅಂತೇಳಿ ಮೇಕೆದಾಟು ಬಗ್ಗೆನೂ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯದ ಅಭಿವೃದ್ಧಿ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ JDS ಯಾವತ್ತೂ ಹಿಂದೆ ಉಳ್ಕೊಂಡಿಲ್ಲ. ನೀರಾವರಿ ವಿಚಾರಗಳಲ್ಲಾಗಿರ್ಬೋದು, ಬೇರೆ ಡೆವಲಪ್ಮೆಂಟ್ ವಿಚಾರಗಳಲ್ಲಾಗಿರ್ಬೋದು, 5,300 ಕೋಟಿ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಇವರು ಒಂದು ನಿಯೋಗನ ಕರಿಬೇಕಾಗಿತ್ತು. ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಬೇಕಾಗಿತ್ತು. ಕರ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡಿದರೆ ರಾಜ್ಯ ಸರ್ಕಾರದಿಂದ JDS ಬರಲ್ಲ, BJPನೂ ಬರಲ್ಲ ಅಂತ ಹೇಳ್ತಿಲ್ಲ. ಅಲ್ಲ, ಇಂಡಿವಿಜುವಲ್ ಒಬ್ಬೊಬ್ಬರೇ ಹೋಗ್ಬಿಟ್ರೆ ಏನೂ ಆಗಲ್ಲ. ಎಲ್ಲರನ್ನು ಜೊತೆ ಕರ್ಕೊಂಡು ಹೋಗ್ಬೇಕು. ರಾಜ್ಯದ ಅಭಿವೃದ್ಧಿ ಅಂತ ಅಂದಾಗ ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ, BJP ಮಾತ್ರ ಅಲ್ಲ, JDS ಮಾತ್ರ ಅಲ್ಲ, ಅಲ್ಲಿಂದ ಆಚೆಗೆ ಸಾಕಷ್ಟು ವಿಚಾರಗಳಲ್ಲಿ ಕಾಂಗ್ರೆಸ್ನವ್ರು ಸೊಲ್ಲೆತ್ತ ಇರುವಂತ ವಿಚಾರಗಳಲ್ಲೂ JDS ಸೊಲ್ಲೆತ್ತಿರೋದ್ರ ಬಗ್ಗೆ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿದೆಯಾ ಅದ್ರ ಬಗ್ಗೆ ಭವಿಷ್ಯದ ದೃಷ್ಟಿಕೋನದ ಬಜೆಟ್ ಅಂತ ಹೇಳಿದ್ರಿ. ಈಗ ನನಗೆ ಇಲ್ಲಿ ಪ್ರಶ್ನೆ ಇರೋದು, ಪ್ರಾದೇಶಿಕವಾಗಿ ಕರ್ನಾಟಕದ ಆಶೋತ್ತರಗಳಿಗೆ ಈ ಬಜೆಟ್ ಸ್ಪಂದಿಸಿದೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ಖಂಡಿತವಾಗ್ಲೂ ನೋಡಿ, ನಾವು ರೈಲ್ವೆ ವಿಚಾರದಲ್ಲಿ 7 ಹೈಸ್ಪೀಡ್ ರೈಲ್ಗಳನ್ನ ಕೊಟ್ಟಿದೆ. ಇದು ಸ್ಪಂದಿಸ್ದಾಗಲ್ವಾ? ಆಮೇಲೆ ರೈತರ ವಿಚಾರಗಳು ಬಂದಾಗ ರಸಗೊಬ್ಬರದ ಮೇಲೆ 12% ಇದ್ದಂಥ ತೆರಿಗೆನ 5% ಇದೆ. ಒಂದೇ ಸತಿ ಯಾರು ಮ್ಯಾಜಿಕ್ ಮಾಡ್ಲಿಕ್ಕಾಗಲ್ಲ. ಅನಿಲ್ ಅವ್ರು ಹೇಳ್ತಾ ಇದ್ರು, ನೀವೇನು ಮಾಡಿದಿರಿ, ಅವ್ರೇನು ಮಾಡಿದ್ದಾರೆ, ನೀವೇನು ಮಾಡಿದೀವಿ, ಅವ್ರೇನು ಮಾಡಿದ್ದಾರೆ ಅನ್ನೋ ಚರ್ಚೆಗಳು ನಡೀತಾ ಇತ್ತು. ಕಳೆದ 1947ರಿಂದ ದೇಶಕ್ಕೆ ಸ್ವತಂತ್ರ ಬಂದಾಗಿಂದ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಬಡ್ಜೆಟ್ ಅಂದಿದ ತಕ್ಷಣ ಒಂದೇ ಸತಿ ಭೂಮ್ ಅಂತ ಏನು ಮ್ಯಾಜಿಕ್ ಮಾಡೋದಿಲ್ಲ. ಬಡ್ಜೆಟ್ ಅಂದ್ರೆ ಹಂತವಾಗಿ ಡೆವಲಪ್ಮೆಂಟ್ ಆಗುವಂಥದ್ದು. GST ವಿಚಾರದಲ್ಲೂ ಅಷ್ಟೇ. ಅವತ್ತೆಷ್ಟಿತ್ತು GST, ಇವತ್ತೆಷ್ಟು ಕಲೆಕ್ಷನ್ ಆಗ್ತಾ ಇದೆ. ಟ್ಯಾಕ್ಸ್ ಮೊದಲೆಷ್ಟಿತ್ತು, ಡಾಲರ್ ಭಾರತ ದೇಶಕ್ಕೆ ಸ್ವತಂತ್ರ ಬಂದಾಗ ಎಷ್ಟಿತ್ತು, ಇವತ್ತೆಷ್ಟಾಗಿದೆ. ಆಮೇಲೆ ಈಗ ಸಾಕಷ್ಟು ಗ್ಲೋಬಲ್ ಅಲ್ಲಿ ಸಾಕಷ್ಟು ಚೇಂಜಸ್ಗಳು ನಡೀತಾ ಇದ್ದಾವೆ. ನಾವೇ ಡಾಲರ್ಗೆ ವ್ಯತಿರಿಕ್ತವಾಗಿ ಇನ್ನೊಂದು ಹೊಸ ಒಂದು ಕ್ರಿಯೇಷನ್ಸ್ ಮಾಡಬೇಕು ಅನ್ನೋ ಒಂದು ಚಿಂತನೆ ಕೂಡ ನಡೆದಿದೆ. ಇಂಥವೆಲ್ಲ ಚಿಂತನೆಗಳು ಪ್ರಾಯೋಗಿಕವಾಗಿ ನಡೀತಾ ಇರ್ತವೆ. 28% ಇದ್ದಂಥ GSTಗಳು ಸಾಕಷ್ಟು ಇವತ್ತು 18% ಬಂದಿದ್ದಾವೆ. 12% ಇದ್ದಂಥ GSTಗಳು 5% ಬಂದಿದ್ದಾವೆ. ಇದೆಲ್ಲ ಬದಲಾವಣೆಯ ಅಮೂಲಾಗ್ರ ಚಿಂತನೆಗಳು. ಹಾಗಾಗಿ ಹಂತವಾಗಿ ಒಂದೇ ಸತಿ ಯಾವುದೇ ದೊಡ್ಡ ಮಟ್ಟದ ಬದಲಾವಣೆಗಳಾಗಲ್ಲ, ಹಂತವಾಗಿ ಬದಲಾವಣೆ ಆಗುತ್ತೆ. ಅದ್ರ ಬಗ್ಗೆನೂ ಚರ್ಚೆ ಮಾಡಬೇಕಾಗ್ತದೆ. ನಾನು ಅನಿಲ್ ಅವರೇ ಈ ಬೇಡ ಇಲ್ಲಿ ತೂತು ಮೇಮೆ ರೀತಿಯ ಚರ್ಚೆ ಬೇಡ. ನಾನು ನೇರವಾಗಿ ನಿಮ್ಮ ಹತ್ರ ಒಂದು ಅಂಕಿಅಂಶದ ಜೊತೆಗೆ ಪ್ರಶ್ನೆ ಕೇಳ್ತೀನಿ. ಒಂದು, ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ದೇಶದ ಅಭಿವೃದ್ಧಿಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಹಳ ಮುಖ್ಯ. ಕರೆಕ್ಟ್. ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಬಳಕೆಯಾಗೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ದುಡ್ಡು, ಅದಕ್ಕೆ ಮೀಸಲಿಟ್ಟಿರುವಂಥ ದುಡ್ಡು. ನನ್ನ ಹತ್ರ ಒಂದು ಅಂಕಿಅಂಶ ಇದೆ. ನಾನು ಬಿಫೋರ್ ಆಫ್ಟರ್ ಅಂತಾನೆ ಕೇಳ್ತೀನಿ. ಹಿಂದೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 10ರಿಂದ 12%, ಇವತ್ತು 20ರಿಂದ 25%, ಇವತ್ತು 25%ಗೆ ರೀಚ್ ಆಗಿದೆ. ವಿತ್ತೀಯ ಕೊರತೆ 4.3ಕ್ಕೆ ಇಳಿಸಿದ್ದಾರೆ. ದೇಶದ ಆರ್ಥಿಕ ಆರೋಗ್ಯ ಸರಿ ಇದೆ ಅನ್ನೋದಕ್ಕೆ ಮುನ್ಸೂಚನೆ ಅಲ್ವಾ ಇದು? ಸರ್, ಐ ಆಮ್ ನಾಟ್ ಡಿನೈಯಿಂಗ್ ಆಲ್ ದೋಸ್ ಥಿಂಗ್ಸ್. ಯಾಕೆ ಅಂತ ಹೇಳ್ತೀನಿ ನಿಮಗೆ. ಇದೇನಂದ್ರೆ ಲಾಸ್ಟ್ ಮಿನಿಟಿಗೆ ಕೊಟ್ಟು ಚೆಕ್ ಅಂತ ಉತ್ತರ ಕೊಡು ಅಂತಂದ್ರೆ ಆಗೋದಿಲ್ಲ. ಯಾಕಂದ್ರೆ ಐ ನೀಡ್ ಅಟ್ಲೀಸ್ಟ್ 20 minutes ಟು ಎಕ್ಸ್ಪ್ಲೇನ್ ವಾಟ್ ಯು ಆರ್ ಟೆಲ್ಲಿಂಗ್. ಅದಕ್ಕೆ ಸರ್, ಅದು ಇಲ್ಲ, ಅದನ್ನ ಕನ್ಸಿಡರಿಂಗ್ ನರೇಂದ್ರ ಮೋದಿ ಇಸ್ ದ ವಿಶ್ವಗುರು. ಐ ಆಮ್ ನಾಟ್ ಡಿನೈಯಿಂಗ್ ಎಟ್ ಆಲ್. ಓಕೆ, ಲೆಟ್ ಅಸ್ ಅಕ್ಸೆಪ್ಟ್ ಇಟ್. ನನ್ನ ಸ್ನೇಹಿತರು ಏನು ಹೇಳ್ತಾ ಇದ್ರು, ಇವತ್ತು ಚೀನಾ ಹಂಗೆ ಮಾಡ್ತು, ಕೊರಿಯಾ ಹಿಂಗೆ ಮಾಡ್ತು, ಜಪಾನ್ ಹಿಂಗೆ ಮಾಡ್ತು, ಅಮೇರಿಕಾ ಹಿಂಗೆ ಮಾಡ್ತು, ಹಿಂಗಾದದಕ್ಕೆ ಹಿಂಗಾಗ್ತಾ ಇದೆ, ಹಿಂಗಾದದಕ್ಕೆ ಹಂಗಾಗ್ತಾ ಇದೆ. ಸ್ವಾಮಿ, ಆಪ್ಕಿ ಅದಾಲತ್ ಅನ್ನೋ ಒಂದು ಇದ್ರೊಳಗೆ ಕೂತ್ಕೊಂಡು ನೀವೇನಂತ ಹೇಳಿದ್ರಿ? ಅರೆ ಕೋಯ್ ಕಿಸಿ ಕೊಯ್ಸಾ ಜವಾಬ್ ದೇಗ. ಒಂದ್ ನಿಮಿಷ ಪ್ಲೀಸ್ ಕೇಳಿ. ನಾನು ಹೇಳಿದ್ದೀನಿ ನಿಮಗೆ, ಅದಕ್ಕೆ 15 minutes ಬೇಕು, ನಾನು ಕೊಡಿ. ರಕ್ಷಿತ್ ಅವರೇ, ಪ್ಲೀಸ್ ದಯವಿಟ್ಟು ಇಂಟರಪ್ಟ್ ಮಾಡಬೇಡಿ. ಸರ್, ಸರ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ ಕೇಳಿ. ಸರ್, ಅದಕ್ಕೆ ಒಂದೇ ಒಂದು ಸಿಂಪಲ್ ಆಗಿ ಉತ್ತರ ಹೇಳಬೇಕು ಅಂದ್ರೆ ಅವತ್ತಿನ ಬಜೆಟ್ ಗಾತ್ರ, ಇವತ್ತಿನ ಬಜೆಟ್ ಗಾತ್ರ, ಅದು ಬಿಟ್ಬಿಡಿ. ನಾನು ಒಂದು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಐ ನೋ ವಾಟ್ ಇಸ್ ದ ಅಜೆಂಡಾ. ಹೇಳ್ತೀನಿ ಕೇಳಿ.
ಕೇಳಿ. ನನಗೆ ಮಾತಾಡಕ್ಕೆ ಯಾಕೆ ಬಿಡಲ್ಲ ನೀವು? ಅಲ್ಲ, ನಾನು ನನಗೆ ಮಾತಾಡಕ್ಕೆ ಅದಕ್ಕೆ ಉತ್ತರ ಕೊಡಿ. ಇಂಟರಪ್ಟ್ ಮಾಡಿದ್ರೆ ಅಲ್ಲ, ನೀವು ಅಲ್ಲ ಅವ್ರು ನೀವು ಅದನ್ನ ಬಿಟ್ಟು ಬೇರೆ ಮಾತಾಡಿದಾಗ ನಾನು interrupt ಆಗ್ಬೇಕಾ? ಅವ್ರು ಅದನ್ನೇ ಮಾತಾಡಿದ್ರು. ಇಲ್ಲ, ನಾನು ಹೇಳ್ತೀನಿ ಕೇಳಿ, ಒಂದ್ ನಿಮಿಷ ಕೇಳ್ಕೊಳ್ಳಿ. ಕೇಳಾಗಿದ್ರೆ ಕೇಳಿಲ್ಲ ಎದ್ದು ಹೋಗ್ತೀನಿ ನಾನು. ಇಲ್ಲ, ನಿಮ್ಮ ಅನಿಲ್ ಇಷ್ಟ. ಅವರೇ, ಇಲ್ಲಿ ದಯವಿಟ್ಟು ಕೇಳಿ. ಕೇಳಿಸ್ಕೊಳ್ಳಿ. ಅದೇ ನರೇಂದ್ರ ಮೋದಿ ಅವರು ದುಡ್ಡು ಕೆಳಗಡೆ ಬೀಳ್ತಾ ಇರಬೇಕಾದ್ರೆ ಎತ್ತಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನೋದು ಕೇಳ್ತೀನಿ ನಿಮಗೆ. ಅವರೇ ಹೇಳಿರುವಂತ ಉತ್ತರಗಳು. Capital expenditure ಗೆ ಸೀಮಿತವಾಗಿ ಉತ್ತರ ಕೊಡಿ, ದಯವಿಟ್ಟು ಒಂದ್ ನಿಮಿಷ ಅನಿಲ್. ಕೇಳದ್ ಕೇಳಿ ಆಯ್ತಲ್ಲ. ಈಗ ನಮ್ಮ ಭಟ್ರು ಈಗ ಅದನ್ನೇ ನಾನು ಹೇಳೋದು, ದಿಸ್ ಇಸ್ ದ ಬೇಸಿಕಲಿ ಅಜೆಂಡಾ ವಿಚ್ ಇಸ್ ಸೆಟ್ ಬೈ ದ ಮೀಡಿಯಾ. ಅಲ್ಲ ಸ್ವಾಮಿ, ನಾವೇನ್ ಮಾತಾಡ್ಬೇಕಂದ್ರೆ ನೀವ್ ಹೇಳ್ಬೇಕಾ ನಮಗೆ? ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಲ್ಲ ಅನಿಲ್ ಅವರೇ? ನಾನು ಹೇಳೋದು, ನಾನು ಕೊಡಲ್ಲಪ್ಪ ಅದಕ್ಕೆ ಉತ್ತರ. ಯಾಕೆ ಕೊಡಲ್ಲ ಅಂತ ಹೇಳ್ತೀನಿ ನಿಮಗೆ. ಯಾಕೆ ಕೊಡಲ್ಲ? ಯಾಕೆ ಕೊಡಲ್ಲ ಅದೇ ಅಲ್ಲ, ಸರ್, ಒಂದ್ ನಿಮಿಷ budget ಅಲ್ಲಿ ಅದೇ ತಾನೇ ಮುಖ್ಯ. ಸರ್, ಒಂದ್ ನಿಮಿಷ ಕೇಳಿ. ನನಗೆ ಅಟ್ಲೀಸ್ಟ್ ನನಗೆ ಒಂದು 5 ನಿಮಿಷ ಟೈಮ್ ಬೇಕಾದಕ್ಕೆ ನಿಮ್ಗೆ ಉತ್ತರ ಕೊಡೋದಕ್ಕೆ. ನಿಮ್ಮ ಹತ್ರ ಟೈಮ್ ಇಲ್ಲ. ನಾನು ಹೇಳೋದನ್ನ ಸ್ವಲ್ಪ ಕೇಳ್ಕೊಳ್ಳಿ. ನೀವು ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಿರೋದಲ್ಲ, ಪರ್ಸೆಂಟೇಜ್ ಜಾಸ್ತಿ ಆಯ್ತಲ್ವಾ, ಬೆಟರ್ ಅಲ್ವಾ ಅಂತ ಕೇಳ್ತಾ ಇರೋದು. ಆರ್ಥಿಕ ಆರೋಗ್ಯ ಸರಿ ಹೋಗ್ತಿದೆ ಅಂತ ಅರ್ಥ ಅಲ್ವಾ ಅಂತ. ರಕ್ಷಿತ್ ಅವರೇ, 110% ನರೇಂದ್ರ ಮೋದಿ ಇಸ್ ಫ್ಯಾಂಟಾಸ್ಟಿಕ್, ಸೂಪರ್ ಫ್ಯಾಂಟಾಸ್ಟಿಕ್ ಗುರು. ಆಯ್ತಾ? ಅದ್ರ ಬಿಟ್ಬಿಡಿ ಸರ್. ನಾನು ಹೇಳೋದನ್ನ ಕೇಳಿ ಸರ್. ನೀವು ಹೇಳೋದನ್ನ ಒಪ್ಕೊಳ್ತಾ ಇದ್ದೀನಿ ನಾನು. ಸಿ, ಬಟ್ ಮೈ ಓನ್ಲಿ ಸಿಂಪಲ್ ಕನ್ಸರ್ನ್ ಈಸ್ ಫ್ಯೂಲ್ ರೇಟ್ ಯಾಕೆ ಕಮ್ಮಿ ಆಗ್ತಾ ಇಲ್ಲ? ಇಫ್ ಇಟ್ ಇಸ್ ಸೋ, why the jobs are not getting created? If it is so, why the people are facing the ರೈತರು ಯಾಕೆ ಇವತ್ತು MSP ನ ಇವತ್ತಿಗೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ? ಇಫ್ ಇಟ್ ಇಸ್ ಸೋ, ನನ್ನ ಪ್ರಶ್ನೆಗಳಿಗೆ ಇವನ್ನೆಲ್ಲ ಸಿಂಪಲ್ ಉತ್ತರ ಕೊಡಿ. ನೀವು ಕ್ಯಾಲ್ಕುಲೇಷನ್ ಫಾರ್ಮುಲಾ ಪೀಪಲ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಇಟ್. ನೀವು ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಸರ್. ಒಂದ್ ನಿಮಿಷ ಕೇಳಿ. ನೀವು ಅವಾಗಲೇ ಹೇಳಿದ್ರಿ ಏನು ಮ್ಯಾನುಫ್ಯಾಕ್ಚರಿಂಗ್, ಮೇಡಮ್ ಅವರು ಹೇಳ್ತಾ ಇದ್ರು ಮ್ಯಾನುಫ್ಯಾಕ್ಚರಿಂಗ್ ಅಂತ. ಸರ್, ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್, ನಮ್ಮ ದೇಶದಲ್ಲಿ ಇನ್ನೋವೇಷನ್ ರಿಸರ್ಚ್ಗೆ ಎಷ್ಟು ಸರ್ ದುಡ್ಡು ಇಡ್ತಾ ಇದೀವಿ? ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಬೀಟಿಂಗ್ China, when we are talking about beating Japan, when we are talking about beating America, when we are talking to beat Germany. Allah sir, what is the amount that we are keeping? For your kindest information, last budget ಅಲ್ಲಿ ನಾವು ಹೆಲ್ತ್ ಅಂಡ್ ಇದಕ್ಕೆ ಎಷ್ಟಿಟ್ಟಿದ್ದೀವಿ ಗೊತ್ತಾ? ನಿಮಗೆ ಹೇಳಿದ್ರೆ ನಗು ಬರುತ್ತೆ. ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್, ಲಾಸ್ಟ್ ಟೈಮ್ ನಾವು ಬಜೆಟ್ ಒಳಗಡೆ ಹೆಲ್ತ್ ಅಂಡ್ ಎಜುಕೇಶನ್ ಟುಗೆದರ್ ವಿ ಹ್ಯಾವ್ ಕೆಪ್ಟ್ 7% ಅಂಡ್ ಡಿಫೆನ್ಸ್ಗೆ 13%. ಈ ದೇಶದೊಳಗೆ ಗುಂಡುಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ. ವೇರ್ ಇನ್ ಎಜುಕೇಶನ್ ಅಂಡ್ ಹೆಲ್ತ್ ವಿ ಆರ್ ನಾಟ್ ಗಿವಿಂಗ್ ದ ಇಂಪಾರ್ಟೆನ್ಸ್. ಫಾರ್ ದ ಸೆಕೆಂಡ್ 50% GDP ಕಾಂಟ್ರಿಬ್ಯೂಟ್ ಮಾಡ್ತಿರುವಂತ ರೈತರಿಗೆ ಇವತ್ತು ನಾವು ಬರೀ 11% ಮಾತ್ರನೇ ಹೇಳ್ತಾ ಇದ್ದೀವಿ. ಸರ್, ಒಂದ್ ನಿಮಿಷ ನಾನು ಹೇಳ್ತಾ ಇದ್ದೀನಿ, 11% ಮಾತ್ರ. ಸಮಯ ಕಡಿಮೆ ಇದೆ, ನಾನು ಎಲ್ಲರನ್ನೂ ಮಾತಾಡ್ತೀನಿ. ಅದನ್ನೇ ನಾನು ಹೇಳ್ತಾ ಇರೋದು ಸರ್. ನನಗೆ ಅದನ್ನೇ ಹೇಳಿದ್ರು. ಈಗ ಕನ್ಸಿಡರಿಂಗ್ ನೀವು ಹೇಳ್ತಿರೋದು ಎಲ್ಲ ಕರೆಕ್ಟ್ ಇದೆ, ಅವ್ರ ನಂಬರ್ಸ್ ಎಲ್ಲ ಕರೆಕ್ಟ್ ಇದೆ ಅಂತಂದ್ರೆ, ನನಗೆ ನಾಳೆ 30 ರೂಪಾಯಿಗೆ ಸಿಗ್ಬೇಕು ಪೆಟ್ರೋಲು, ನಾಳೆ 12 ರೂಪಾಯಿಗೆ ಸಿಗ್ಬೇಕು. MB ಪಾಟೀಲ್ ಜಾಯ್ನ್ ಆದ್ರು ನಮ್ಮ ಜೊತೆಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.